ಪ್ಲೀಸ್ ಕಂದ, ಒಂದು ನಿಮಿಷ ನನ್ನ ಮಾತು ಕೇಳು. ಯಾಕೆ ಕಿವಿ ಮುಚ್ಕೊಂಡಿದ್ಯಾ? ನಿನ್ನ ಜೊತೆ ಮಾತಾಡಬೇಕು ಅಂತ ನಾನು ಎಷ್ಟು ಕಾಯ್ತಾ ಇರ್ತೀನಿ ಗೊತ್ತಾ? ಮೊದಲೆಲ್ಲ ನಿನ್ನ ಜೊತೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೆ. ನಾವಿಬ್ಬರು ಸೇರಿಕೊಂಡು ಅಮ್ಮನ ಎಷ್ಟೊಂದು ರೇಗಿಸ್ತಾ ಇದ್ವಿ ಅಲ್ವಾ? ನಾವೆಷ್ಟೆಲ್ಲ ಮಾತಾಡ್ತಾ ಇದ್ದಳು. ಇವಾಗ ನನ್ನ ಜೊತೆ ಮಾತೇ ಆಡಲ್ವಲ್ಲ ಕಂದ, ನನಗೆ ಬೇಜಾರಾಗಲ್ವಾ? ಹಾಂ, ನೀನು ನನ್ನ ಜೊತೆ ಮೊದಲಿನ ಥರ ಮಾತಾಡ್ತೀಯ ಅಂತ ನಾನು ಎಷ್ಟು ಡೆಸ್ಪ್ರೇಟಾಗಿ ಕಾಯ್ತಾ ಇದ್ದೀನಿ ಗೊತ್ತಾ? ಎಷ್ಟು ಅಂತ ಅಂದರೆ, ಏನಾದರೂ ನನ್ನ ಜೊತೆ ಮೊದಲಿನ ಥರ ಆದರೆ ನಂಗೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಿಜನಾ? ನಾನು ಏನು ಹೇಳಿದ್ರು ನೀನು ಕೇಳ್ತೀಯಾ? ಹೂ ಕಂದ, ಏನು ಬೇಕಾದರೂ ಮಾಡ್ತೀನಿ. ಅಪ್ಪ, ನಾನ್ ಕೂಗ್ತಿರೋದ್ ಕೇಳಿಸ್ತಿದ್ಯಾ? ಎಲ್ಲಾದ್ರೂ ಇವರು ಯಾವಾಗ್ಲೂ ಇಲ್ಲೇ ಇರ್ತಿದ್ರಲ್ಲ. ದುರ್ಗಾ, ದುರ್ಗಾ, ಅಪ್ಪ ಸಿಕ್ಕಿದ್ರ? ಏನಂದ್ರಿ? ಅಂದ್ರೆ ನಿನ್ನಪ್ಪ ಸಿಕ್ಕಿದ್ರ ಅಂತ ಕೇಳ್ದೆ. ಇಲ್ಲ, ನಿಮ್ಗೂ ಕಾಣಿಸ್ಲಿಲ್ವಾ? ಇಲ್ಲ ದುರ್ಗಾ, ನಾನು ಎಲ್ಲ ಕಡೆ ನೋಡ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಮತ್ತೆಲ್ಲಿ ಹೋದ್ರು ಇವರು? ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಅವ್ರೇನಾದ್ರೂ ಅಪಾಯಕ್ಕೆ ಸಿಕ್ಕಾಕೊಂಡಿರ್ಬೋದಾ? ಏ, ಹಾಗೆಲ್ಲ ಏನಿಲ್ಲ. ಅಪ್ಪ ಯಾವಾಗ್ಲೂ ಹೀಗೇನೆ, ತುಂಬಾ ದಿನ ಕಾಣಿಸ್ಕೊಳ್ಳೋದೇ ಇಲ್ಲ. ಈಗ್ಲೂ ಅಷ್ಟೇ, ಹಾಗೆ ಎಲ್ಲೋ ಹೋಗಿದಾರ ಅನ್ಸುತ್ತೆ. ಆದ್ರೆ ಅವ್ರಿಗೆ ಎಲ್ಲಿ ಹೋಗ್ತಿದ್ದೀನಿ, ಏನು ಎತ್ತ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಅಭ್ಯಾಸನೇ ಇಲ್ಲ ಬಿಡಿ. ಆದ್ರೂ ದುರ್ಗಾ, ದುರ್ಗಾಪುರಕ್ಕೆ ಏನಾದ್ರೂ ಹೋಗಿರ್ಬೋದಾ? ಗೊತ್ತಿಲ್ಲ, ವಿಚಾರಿಸ್ತೀನಿ. ಆದ್ರೆ ಅವ್ರು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಚಿಕ್ಕಪ್ಪ ಅಥವಾ ಗಣಪ ಯಾರಾದ್ರೂ ನಂಗೆ ಹೇಳಿರೋರು. ಹೌದಲ್ವಾ? ಆದ್ರೂ ನಾವು ಹುಡ್ಕೋಣ ಅವ್ರನ್ನ. ಹೇಳು ಕಂದ, ನಾನು ಏನು ಮಾಡಿದ್ರೆ ನೀನು ಮೊದಲಿನ ಥರ ಆಗ್ತೀಯಾ? ಹೇಳ್ತೀನಿ. ಅದಕ್ಕೂ ಮೊದಲು ಇದು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನು ಯಾಕೆ ಹೆಲ್ಪ್ ಮಾಡಲಿಲ್ಲ? ಪ್ರಾಮಿಸ್. ಕಂದ, ನಿಜವಾಗ್ಲೂ ನಿಜವಾಗ್ಲೂ ನಿನ್ನ ಜೊತೆ ಮಾತಾಡ್ತೀಯಾ? ನಿನ್ನ ಎತ್ಕೊಂಡ್ರೆ ನೀನು ಕೋಪ ಮಾಡ್ಕೊಳಲ್ವಾ? ನಿನಗೆ ಉಪ್ಪು ಮೂಟೆ ಮಾಡಿದ್ರೆ ನೀನು ಬೈಯಲ್ವಾ? ನಿನಗೆ ಊಟ ಮಾಡಿಸಿದ್ರೆ ಮಾಡ್ತೀಯಾ? ಅಂದರೆ ನನ್ನ ಕಂಪ್ಲೀಟಾಗಿ ಅಪ್ಪ ಅಂತ ಒಪ್ಕೋತೀಯಾ? ಇಷ್ಟು ಸಾಕಂದ. ನೀನು ನನಗೆ ಮತ್ತೆ ಸಿಗ್ತೀಯ ಅಂತಂದ್ರೆ ಅವತ್ತು ಏನಾಯ್ತು ಅಂತ ನಾನು ತಿಳ್ಕೊತೀನಿ. ಅದು ಎಷ್ಟೇ ಕಷ್ಟ ಆಗಲಿ ನಾನು ತಿಳ್ಕೊತೀನಿ. ನಾನು ಹೇಳಲಿಲ್ವಾ ದುರ್ಗಾ? ನನ್ಗೆ ಅವತ್ತೇ ಅನುಮಾನ ಇತ್ತು. ಅಜ್ಜಿ, ಇವ್ರು ನಿಂಗೆ ನಿಜವಾಗ್ಲೂ ಕಾಣಿಸ್ತಾರಾ? ಹೌದು, ನನಗೆಲ್ಲರೂ ಕಾಣಿಸ್ತಾರೆ. ಇರೋರು, ಇಲ್ಲದೆ ಇರೋರು, ಬಂದವರು, ಬರಬೇಕಾದವರು ಎಲ್ಲರೂ ನನಗೆ ಕಾಣಿಸ್ತಾರೆ. ಒಗಟಜ್ಜಿ, ಸ್ವಲ್ಪ ಸರಿಯಾಗಿ ಹೇಳು, ಇವ್ರು ನಿಂಗೆ ನಿಜವಾಗ್ಲೂ ಕಾಣಿಸ್ತಾರಾ? ಅಲ್ಲ ಮಗಳೇ, ನಿನಗೆ ಅವತ್ತೇ ಹೇಳಿದ್ದೆ, ಕಣ್ಣಿದ್ದವರಿಗೆ ಎದುರುಗಡೆ ಇರೋರು ಮಾತ್ರ ಕಾಣಿಸ್ತಾರೆ, ಕಣ್ಣಿಲ್ದೇ ಇದ್ದವರಿಗೆ ಜಗತ್ತೇ ಕಾಣುತ್ತೆ ಅಂತ. ಕಣ್ಣಿಲ್ದೇ ಇರೋಳಿಗೆ ನಾನೇನು ನೋಡೋಕೆ ಸಾಧ್ಯ? ಅಕಸ್ಮಾತ್ ನನಗೆ ಈ ಬ್ರಹ್ಮಾಂಡದ ಆಚೆ ಇರೋದೆಲ್ಲ ಕಾಣಿಸುತ್ತೆ ಅಂದ್ರೆ ನೀನ್ ನಂಬ್ತೀಯ? ಕ್ಷಮ್ಸು ಅಜ್ಜಿ, ನೀನು ನಾವು ಪ್ರತಿ ಸಲ ಸಿಕ್ಕಾಗ್ಲೂ ನಿನ್ ಕಣ್ ಕಾಣಲ್ಲ ಅನ್ನೋದು ನನ್ನ ಅರಿವಿಗೆ ಬರೋದಿಲ್ಲ. ಹೌದು, ಅದು ಹಾಗೇನೆ. ಕೆಲವು ಅರಿವಿಗೆ ನಿಲುಕೋದು, ಕೆಲವು ಅರಿವಿಗೆ ಮೀರಿದ್ದು. ಇರ್ಲಿ ಬಿಡು, ನಾನು ನಿನ್ನನ್ನು ನೋಡದೆ ಇದ್ರು ನಿನ್ನ ಧ್ವನಿಯಲ್ಲಿರುವ
ಕಳವಳ, ಆತಂಕ ಅರ್ಥ ಆಗುತ್ತೆ. ಹೇಳು, ಯಾಕೆ ಆತಂಕ? ಅಜ್ಜಿ ಅದನ್ನೇನು ಕೇಳ್ತೀಯ? ನಮ್ಮಪ್ಪ ಎಲ್ಲೂ ಕಾಣಿಸ್ತಿಲ್ಲ. ಅವ್ರೊಂಥರ ವಿಚಿತ್ರ, ಒಂಥರ ನಿಂತರನೇ ಅನ್ಕೋ. ಅದ್ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಆದ್ರೂ ಅವಾಗ್ಲಿಂದ ಹುಡುಕ್ತಾ ಇದೀವಿ, ಎಲ್ಲಿದಾರೋ ಏನೋ. ಯಾರೋ ಸಮುದ್ರದಲ್ಲಿ ಕಾಣೆ ಆದರೆ ಗುರಿಯ ದಿಕ್ಕನ್ನು ಹುಡುಕೋದಿಲ್ಲ, ಮೊದಲು ಹುಡುಕೋದು ದಡವನ್ನ. ಅಂದ್ರೆ ಮೊದಲು ಸುರಕ್ಷಿತವಾಗಿರೋ ಜಾಗ ಬೇಕು, ನಂತರ ತಾನೇ ಗುರಿಯ ಯೋಚನೆ. ಕತ್ತಲ ದಾರಿಯಲ್ಲಿ ಗುರಿ ಹುಡುಕೋದ್ರೆ ವ್ಯರ್ಥ. ಮೊದಲು ಬೆಳಕಿನ ಕಿಂಡಿ ಹುಡುಕು. ಒಂದು ಬೆಳಕಿನ ರೇಖೆ ನಿನ್ನ ಗುರಿ ಹತ್ರ ತಗೊಂಡು ಹೋಗುತ್ತೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ಅಜ್ಜಿ ನೀನ್ ಇನ್ನೂ ಒಗ್ಟಾಗೆ ಮಾತಾಡ್ತಿದ್ಯಾ. ನಾನು ನಮ್ಮ ಅಪ್ಪನ ಬಗ್ಗೆ ಹೇಳ್ತಿದ್ದೆ, ಆದ್ರೆ ನನ್ಗೇನು ತೋಚ್ತಿಲ್ಲ. ಇವಾಗ ಏನ್ ಮಾಡ್ಲಿ ನಾನು? ಹೇಳಿದ್ನಲ್ಲ, ಕೆಲವು ಆಗೋದನ್ನ ಆಗೋದಕ್ಕೆ ಬಿಟ್ಬಿಡು ಅಂತ. ಕಲ್ಯಾಣ ಮಸ್ತು, ನಿನಗೆ ನಿನ್ನ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ. ದಾರಿ ದುರ್ಗಮವಾಗಿದೆ, ಹಾಗಂತ ಪ್ರಯಾಣ ನಿಲ್ಲಿಸಬಾರದು. ಎಲ್ಲ ಒಳಿತಾಗಲಿ.